ಎಲ್ಲ ಪೋಷಕರಿಗೆ, ಪೂಜ್ಯ ಸ್ವಾಮೀಜಿಯವರಿಗೆ, ನಮ್ಮ ಆಡಳಿತಾಧಿಕಾರಿಗಳಿಗೆ ಎಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯಾದಂತಹ ಪ್ರೋತ್ಸಾಹ ಮುಂದಿನ ಒಂದು ಕಾರ್ಯಕ್ರಮಗಳಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ. ದಯಮಾಡಿ ಎಲ್ಲ ಪೋಷಕರು ಪ್ರಸಾದ ಸ್ವೀಕರಿಸಿ ನಿಮ್ಮ ಮಕ್ಕಳೊಂದಿಗೆ ಅವ್ರ ಪಾದರಕ್ಷೆಗಳಿಗೂ ಕೆಲವು ಉಳಿದಿದೆ, ಸಣ್ಣ ಮಕ್ಕಳದೇ ಅದು ನೋಡಿ ಮಕ್ಕಳದ್ದು ಹಾಕ್ಕೊಳ್ಳಿ. ಮತ್ತೆ ನಿಮ್ಮ ಪಾದರಕ್ಷೆಗಳನ್ನು ಹಾಕೊಂಡು ದಯಮಾಡಿ ನೀವು ತಂದೆ ತಕ್ಕಂಥ ಥಿಂಗ್ಸ್ ಏನಿದೆ, ಇನ್ನೂ ಕೆಲವು ಮ್ಯಾಟ್ಸು ಬ್ಯಾಗ್ಸ್ ಇಲ್ಲೇ ಉಳ್ಕೊಂಡಿದೆ, ಮರ್ತಿರ್ಬೇಕು ಯಾರು ಪೇರೆಂಟ್ಸು, ದಯಮಾಡಿ ತಗೊಂಡು ಹೋಗ್ಬಿಡಿ, ಅವನ್ನ ಉಳಿಸ್ಬಿಡಿ. ಕಲ್ಸ थोड़ा कम है क्या तो फिर नहीं होता तो झलक कौन हाथ है हाथ का झलक मत करना हां हाइट शेयर है तुले ए मुड़ देगा कोने सामने ಬಹಳ ಸಂತೋಷ. ಬೆಳಗ್ಗೆ ಎಲ್ಲರೂ ಮಕ್ಕಳ ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದೀರಿ. ಬಣ್ಣದ ರಂಗೋಲಿಗಳು ಹಾಕಿದ್ದಾರೆ. ಒಂದು ಪೂಜೆ ಮಾಡಲಿಕ್ಕೆ ಸರಸ್ವತಿ ಮತ್ತು ಪೂಜೆ ಗುರುಗಳಿಗೆ ಎಲ್ಲವನ್ನು ಅಲಂಕಾರ ಮಾಡಿ ಇಟ್ಟಿದ್ದಾರೆ. ಬಂದ ತಕ್ಷಣ ಏನೋ ಒಂದು ರೀತಿಯ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿದೆ ಶಾಲೆ. ಇನ್ನು ಸ್ವಾಮೀಜಿಯವರು ಬಂದ ತಕ್ಷಣ ಒಂದು ಹೂವಿನಾರ ಹಾಕಿ 2 ಪುಟಾಣಿ ಮಕ್ಕಳು ಎಷ್ಟು ಚಂದ ಹಾಡೋದು ಅಂದ್ರೆ ಗುರುಗಳಿಗೆ ದೀಪವನ್ನ ಇಟ್ಕೊಂಡು ಆರತಿ ಎತ್ಕೊಂಡು ಹಾಡಿ, ಇನ್ನೆರಡು ಮಕ್ಕಳು ಹೂವು ಹಾಕೊಂಡು, ಒಂದು 30 ಜನ ಮಕ್ಕಳು ಭಗವದ್ಗೀತೆಯ ಶ್ಲೋಕಗಳನ್ನು ಹಾಡ್ಕೊಳ್ತಾ ಇಲ್ಲಿವರೆಗೂ ಕರ್ಕೊಂಡು ಬಂದರು. ಇದೆಲ್ಲ ಮಾಡಿರೋದು ಈ ಮಕ್ಕಳ ನೋಡ್ಲಿ, ಮಕ್ಕಳ ಒಂದು ಮನಸ್ಸಿನಲ್ಲಿ ಈ ಎಲ್ಲ ಒಂದು ಕಾರ್ಯಕ್ರಮಗಳು ಅಚ್ಚೊತ್ತದಂಗೆ ಉಳಿಲಿ. ಅವ್ರಿಗೆ ಅರ್ಥ ಆಗುತ್ತೋ ಬಿಡುತ್ತೋ, ಇಲ್ಲೊಂದು ಕಾರ್ಯಕ್ರಮ ನಡೀತಾ ಇದೆ, ಒಂದು ಟ್ರೆಡಿಷನ್ ಇದೆ, ಒಂದು ಸಂಸ್ಕಾರ ಇದೆ, ಸಂಪ್ರದಾಯ ಇದೆ, ಇದೆಲ್ಲವನ್ನೂ ಸಹ ನಮ್ಮ ಶಾಲೆಯಲ್ಲಿದೆ, ನಮ್ಮ ಮನೆಯಲ್ಲೂ ಇದೆ, ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಅನಿಸುತ್ತೆ. ಯಾಕೆಂದ್ರೆ ಯಾವತ್ತು ಒಂದು ಸಣ್ಣ ವಾಕ್ಯ ಎಷ್ಟು ಸತ್ಯ ಅಂದ್ರೆ, ಟ್ರೆಡಿಷನ್ ಈಸ್ ಬ್ಯೂಟಿಫುಲ್, ಸಂಪ್ರದಾಯವೇ ಸುಂದರ. ಅವರವರ ಸಂಪ್ರದಾಯಗಳು ಅವ್ರಿಗಿರ್ತವೆ. ಆ ದೇಶಕ್ಕೊಂದು ಸಂಪ್ರದಾಯ, ಈ ದೇಶಕ್ಕೊಂದು ಸಂಪ್ರದಾಯ, ಎಲ್ಲವೂ ಇರ್ತವೆ. ಅವು ಎಲ್ಲವೂ ಸಹ ಸುಂದರವಾಗಿ ಇರುತ್ತೆ. ಈ ಒಂದು ಸಂಪ್ರದಾಯದ ಭಾಗವಾಗಿ ನೀವು ಇತ್ತೀಚೆಗೆ ಹಾಕದಿರುವಂತ ಬೇರೆ ತರದ ಡ್ರೆಸ್ಗಳಲ್ಲಿ ನೀವು ಬಂದಿದ್ದೀರಿ. ಮಾಮೂಲಿ ಈ ಪಂಚೆ ಹಾಕೊಂಡು ನೀವೆಲ್ಲೂ ಟೌನ್ಗಳಲ್ಲಿ ಓಡಾಡಲ್ಲ, ಒಂದು ರೇಷ್ಮೆ ಸೀರೆ ಉಟ್ಕೊಂಡು ಸುಮ್ಮನೆ ಓಡಾಡೋದಿಲ್ಲ. ಇಷ್ಟೆಲ್ಲ ನೀವು ಹಾಕೊಂಡಾಗ ಒಂದ್ಸಲ ಮಿರರಲ್ಲಿ ನೋಡ್ಕೊಂಡು ನಿಮ್ಮನ್ನ ನೀವೇ ಬೇಷ್ ಅನ್ಕೊಂಡಿರ್ತೀರಿ. ಯಾಕಂದ್ರೆ ವಿಶೇಷವಾಗಿ ಚಂದ ಕಾಣಿಸಿದ್ರಿ ನೀವು ಇವತ್ತು. ಇನ್ನು ನಿಮ್ಮ ಮಕ್ಕಳಿಗೆ ಹಾಕಿರುವಂತಹ ಬಟ್ಟೆ ಅದೆಷ್ಟು ಫೋಟೋ ತೆಗೆದು ಬಿಟ್ಟಿದ್ರು ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅಷ್ಟು ಚಂದ ಕಾಣ್ತಾ ಇದ್ದಾವೆ ಮಕ್ಕಳು. ಸಾಂಪ್ರದಾಯಿಕವಾಗಿ ನಾವು ಏನೇ ಮಾಡಿದ್ರು ಸಹ ಬಹಳ ಸುಂದರವಾಗಿರ್ತದೆ. ಅಂತಹ ಒಂದು ಸಾಂಪ್ರದಾಯಿಕ ಕಾರ್ಯಕ್ರಮ ಜ್ಞಾನಾಂಕುರ. ಯಾಕಕ್ಕೋಸ್ಕರ ಈ ಕಾರ್ಯಕ್ರಮ ಹೇಳ್ತಾ ಇದ್ರು, ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡ್ರು ಗೊತ್ತಿಲ್ಲ. ನಾನು ಹೇಳೋದನ್ನು ಕರೆಕ್ಟ್ ಆಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನೇ ಒಂದು ಪ್ರಾರಂಭ ಮಾಡಿದ್ರು ಒಂದು ನಿರ್ವಿಘ್ನವಾಗಿ ಜರಗಲಿ ಅಂತ ಒಂದು ಪೂಜೆ ಸಮೇತ ನಾವು ಪ್ರಾರಂಭ ಮಾಡುವಂಥದ್ದು. ಆಗ್ತಾನೆ ಮಳೆ ಬಂದಿದೆ, ರೈತ ಉಳಬೇಕು, ಪೂಜೆ ಮಾಡೇನೆ ಉಳುವಂಥದ್ದು. ಮನೆ ಕಟ್ಟಬೇಕು, ಬುದ್ಧಿ ಪೂಜೆ ಮಾಡೇ ಉಳುವಂಥದ್ದು. ಏನೇ ಒಂದು ಶುಭ ಕಾರ್ಯ ಮಾಡಬೇಕಾದ್ರೂ ಏನೋ ಒಂದು ಪೂಜೆ ಮಾಡಿ ನಾವು ಮಾಡುವಂಥದ್ದು, ಅದು ನಮ್ಮ ಸಂಪ್ರದಾಯ. ಈ ಮಕ್ಕಳಿಗೆ
ಜೀವನ ಪೂರ್ತಿ ಬದುಕಲಿಕ್ಕೆ ಬೇಕಿರುವಂತಹ ಶಿಕ್ಷಣದ ಪ್ರಾರಂಭಕ್ಕೆ ನಾವು ಯಾವತ್ತಾರು ಯೋಚನೆ ಮಾಡಿದೀವ ಇದಕ್ಕೊಂದು ಪೂಜೆ ಮಾಡಬೇಕು ಅಂತ? ಮದುವೆಗೆ ಮಾಡ್ತೀವಿ, ಮುಂಜಿಗೆ ಮಾಡ್ತೀವಿ, ಮತ್ತೊಂದಕ್ಕೆ ಮಾಡ್ತೀವಿ, ಬರ್ತ್ಡೇಗೆ ಮಾಡ್ತೀವಿ. ಆದ್ರೆ ಶಿಕ್ಷಣದ ಪ್ರಾರಂಭಕ್ಕೆ ಅಂತ ಹೇಳಿ ಎಲ್ಲೋ ಕೋರ್ಟಿಗೆ ಒಬ್ರೋ ಇಬ್ರೋ ಬೇರೆ ಯಾವುದೋ ದೇವಸ್ಥಾನಕ್ಕೆ ಹೋಗಿ ಯಾರೋ ಪೂಜಾರಿಗಳ ಹತ್ರ ಏನೋ ಶಾಸ್ತ್ರೋಕ್ತವಾಗಿ ಮಾಡ್ಕೊಂಡು ಬರ್ಬೋದೇ ಬಿಟ್ರೆ ಬೈ ಅಂಡ್ ಲಾರ್ಜ್ ನಾವ್ಯಾರು ಇದಕ್ಕೊಂದು ಶುಭಾರಂಭ ಕೊಡೋದೇ ಇಲ್ಲ. ಹಾಗಾಗಿ ಪೂಜ್ಯ ಶ್ರೀಗಳು ಯೋಚನೆ ಮಾಡಿದ್ದೇನು ಅಂದ್ರೆ ಇಂತಹ ಮಹತ್ತರವಾದಂತಹ ಕಾರ್ಯಕ್ರಮಕ್ಕೆ ಒಂದು ಶುಭವಾದ ಪ್ರಾರಂಭ ಇರಲಿ ಅಂತ ಹೇಳಿಬಿಟ್ಟು ಈ ಒಂದು ಜ್ಞಾನಾನುಕೂಲವನ್ನ ಈ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಶಾಲೆಗಳಲ್ಲೂ ಸಹ ಮಾಡ್ಕೊಂಡು ಬಂದಿದ್ದೀವಿ. ಅತ್ಯಂತ ಪ್ರೀತಿಯಿಂದ ಎಲ್ಲ ಪೋಷಕರು ಎಲ್ಲರೂ ಏನು ಫ್ರೀ ಆಗಿರೋದಿಲ್ಲ, ಏನೋ ಒಂದು ಕೆಲಸ ತೊಡಗಿಸ್ಕೊಂಡಿರ್ತೀರಿ. ಆದ್ರೂ ಮಗುವಿನ ಕಾರ್ಯಕ್ರಮ, ಅಕ್ಷರಾಭ್ಯಾಸ ಕಾರ್ಯಕ್ರಮ, ವಿದ್ಯಾಭ್ಯಾಸದ ಆರಂಭದ ಕಾರ್ಯಕ್ರಮ ಅಂತ ಹೇಳಿ ಎಲ್ಲ ಕೆಲಸಗಳನ್ನು ಬಾಕ್ಸಕ್ಕೆ ಬಿಸಾಕಿ ಇಲ್ಲಿ ಬಂದು ಕುಳಿತಿದ್ದೀರಿ. ಯಾಕೆಂದ್ರೆ ಅದರ ಪ್ರಾಮುಖ್ಯತೆ ನಮಗೂ ಗೊತ್ತು, ನಿಮಗೂ ಗೊತ್ತು. ಸೊ ಇಂಥ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಾಗ ಮೊದಲೆಲ್ಲ ಬೇರೆ ರೀತಿ ಮಾಡ್ತಾ ಇದ್ವಿ ಈ ಕಾರ್ಯಕ್ರಮವನ್ನ. ಆದ್ರೆ ಪೂಜ್ಯ ಸ್ವಾಮೀಜಿಯವರು ಇದನ್ನ ಈ ರೀತಿ ಮಾಡಿದ್ರೆ ಹೇಗೆ ಅಂತ ಎಲ್ಲ ಡಿಸ್ಕಷನ್ ಮಾಡಿ ಇದು ಪ್ರಾರಂಭ ಆಗಿದ್ದೆ ಮಂತ್ರ ಪ್ರೋಕ್ಷಣೆ ಮೂಲಕ ಪ್ರಾರಂಭ ಆಗಿದೆ, ಶ್ಲೋಕಗಳ ಮೂಲಕ ಪ್ರಾರಂಭ ಆಗಿದೆ. ಮಕ್ಕಳು ಒಂಚೂರು ಮಾತಾಡಿ ನಾವು ಮಾತಾಡಬಲ್ಲೆವು, ನಾವು ದೊಡ್ಡವರಾಗಿದ್ದೀವಿ ಅಂತ ತೋರಿಸ್ಕೊಟ್ಟಿದ್ದಾರೆ. ಇಂತಹ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಹೇಳುವಂತ 3 ವಿಷಯ ಅಷ್ಟೇ. ನಂಬರ್ 1, ನಿಮ್ಮ ಮಕ್ಕಳು ಏನೇ ಕೇಳಿದ್ರು ಸಹ, ಏನೇ ಡಿಮ್ಯಾಂಡ್ ಮಾಡೋದು ನಂಗೆ ಅದು ಬೇಕು ಅಂತ ಆಳ್ತಾ ಇರ್ತಾವಲ್ವಾ, ಐಸ್ ಕ್ಯಾಂಡಿ ಕೊಡ್ಸು, ಸೈಕಲ್ ಕೊಡ್ಸು, ಬುಕ್ ಕೊಡ್ಸು, ಕಲರ್ ಪೆನ್ಸಿಲ್ ಕೊಡ್ಸು, ಏನೇನೋ ಒಂದು ಕೇಳ್ತಾ ಇರ್ತಾರೆ ನಿಮ್ಮ ಮಕ್ಕಳು. ಎಷ್ಟೊತ್ತು ಕೇಳ್ಬೋದು ನಿಮ್ಮನ್ನ ಏನೇ ಒಂದು ವಿಷಯವನ್ನ, ಯಾವುದೇ ಒಂದು ವಸ್ತುವನ್ನ ಎಷ್ಟೊತ್ತು ಕೇಳಬಹುದು ಅಂತ ಕ್ವಶನ್ ಮಾರ್ಕ್ ಹಾಕೊಂಡ್ರೆ ಇದು ಮನುಷ್ಯನ ಅಟೆನ್ಷನ್ ಕಡೆ ಹೋಗುತ್ತೆ. ಅಂದ್ರೆ ಅವಧಾನ, ಯಾವ್ಯಾವ ವಯಸ್ಸಿನಲ್ಲಿ ಯಾವ್ಯಾವ್ದ್ರ ಕಡೆ ಎಷ್ಟೊತ್ತು ಗಮನ ಕೊಡ್ಬೋದು ಅಂತ, ಯಾವ್ಯಾವ ವಿಷಯದ ಮೇಲೆ ಎಷ್ಟು ಗಮನ ಕೊಡ್ಬೋದು. ಉದಾಹರಣೆಗೆ ಹೈಸ್ಕೂಲ್ ಬಂದ್ರೆ ಯಾವುದೇ ಒಂದು ವಿಷಯದ ಮೇಲೆ ಕನಿಷ್ಠ 30 ನಿಮಿಷ ಒಂದೇ ಕಡೆ ನಾವು ನೋಡ್ತಾ ಇರ್ಬೋದು, ಒಂದನ್ನೇ ಗ್ರಹಿಸ್ಬೋದು. ಇನ್ನು ಪ್ರೈಮರಿ ಬಂತು ಅಂದ್ರೆ ಒಂದು 15 ನಿಮಿಷದಷ್ಟೊತ್ತು ಒಂದೇ ಕಡೆ ನೋಡಿ ಏನ್ ಬೇಕಾದ್ರೆ ಅದು ಕಲ್ತ್ಕೊಳ್ತಾ ಇರ್ತದೆ. ಆದ್ರೆ ನಿಮ್ಮ ಹತ್ರವಲ್ಲ ಈ ಮಕ್ಕಳು, ಇವುಗಳ ಕೆಪಾಸಿಟಿ ಕೇವಲ 30 ಸೆಕೆಂಡು. ಯಾವುದನ್ನೇ ಆದ್ರೂ ನೋಡೋದು 30 ಸೆಕೆಂಡು, ಅದಕ್ಕಿಂತ ಹೆಚ್ಚಿಗೆ ಅವು ಗಮನ ಇಲ್ಲ, ಬೇರೆ ಕಡೆ ಹೊಟ್ಟೋಗ್ಬಿಡ್ತದೆ. ಇನ್ನೂ ಅಷ್ಟೊಂದು ಬುದ್ಧಿ ಬೆಳೆದಿಲ್ಲ, ಅಷ್ಟೊಂದು ಅವಕ್ಕೇನು ಬೇಕಿಲ್ಲ ಅದಕ್ಕೆ. ಅಲ್ಲಿಗೆ ನಿಮ್ಮನ್ನೇನೋ ಕೇಳ್ತವೆ, ನನಗದು ಬೇಕು ಅಂತ. ನೀವು ಅದನ್ನು ಸ್ವಲ್ಪ ಇದು ಬೇಡ ಆ ಕಡೆ ತಿರುಗಿಸ್ಬಿಡಿ, 30 ಸೆಕೆಂಡ್ ಒಳಗೆ ತಿರುಗಿಸ್ಬಿಡಿ, ಇದು ಮತ್ತೆ ಹೋಗ್ಬಿಡ್ತದೆ. ಐಸ್ ಕ್ಯಾಂಡಿ ಅಂತ ಕೇಳ್ತಾ ಇದೆ, ಯಾಕಂದ್ರೆ ಡಬ್ಬ ಎದುರುಗಡೆ ಇದೆ, ಐಸ್ ಕ್ಯಾಂಡಿ ಎದುರುಗ ಅಂಗಡಿ ಮುಂದೆ ನೀವು ನಿಂತಿದ್ರಿ, ಸ್ವಲ್ಪ ಆ ಕಡೆ ಆಟ ಆಡೋ ಸಾಮಾನ್ ಕಡೆ ಕರ್ಕೊಂಡು ಹೋಗಡಿ. ಹೊಟಾಯ್ತು ನಿಮ್ಮ ಐಸ್ ಕ್ರೀಮು. ಅಣ್ಣ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ, ಬಿಡೋ ಅಂತ ಹೇಳ್ತದೆ, ಅಣ್ಣ ಬೇಕು ಅಂತ ಹೇಳ್ಬಿಟ್ಟು ಅವನ ಸ್ಕೂಲ್ ಹಂಗ್ ಮರೆ ಆದ ತಕ್ಷಣ ಈ ಕಡೆ ಮುಗಿದೋಯ್ತಷ್ಟೇ. ಅಂದ್ರೆ ಈ ಮಕ್ಕಳ ಗಮನ ಹೆಚ್ಚು ಹೊತ್ತು ಯಾವುದ್ರ ಮೇಲೂ ಇರಲ್ಲ. ಯಾಕಿಷ್ಟು ಒತ್ತಿ ಹೇಳ್ತಿದ್ದೀನಿ ಅಂದ್ರೆ ಈ ಗಮನವನ್ನ ಪಕ್ಕಕ್ಕೆ ಹರಿಸದೆ ತೆಗೆದ ಮೊಬೈಲ್ ಕೊಟ್ಬಿಟ್ರೆ ಹೆಂಗ ನೀವು? ಏನೋ ಕೇಳ್ತಾವನೆ, ಮೊಬೈಲ್ ಇಟ್ಕೋ, ಏನಕ್ಕೋ ಹೇಳ್ತಾವನೆ, ಮೊಬೈಲ್ ಇಟ್ಕೋ, ಎಲ್ಲದಕ್ಕೂ ಸೇರಿ ಮೊಬೈಲ್ ಕೊಟ್ಟು ಅದ್ರ ಇಡೀ ಗಮನವನ್ನ ಆ ಮೊಬೈಲ್ ಒಳಗೆ ಹಾಕಿದ್ದು ನೀವು. ಯಾಕೆಂದ್ರೆ ಆ ಮಗುನ ಆ ಗಮನವನ್ನ ಬೇರೆ ಕಡೆ ಹರಿಸೋಕೆ ಬರದೆ, ನಿಮಗಷ್ಟು ಸಮಯ ಇಲ್ಲದೆ ಅಥವಾ ಅರಿವಿಲ್ಲದೆ ಈ ಮಗು ಇದನ್ನೇ ಶಾಶ್ವತವಾಗಿ ಕೇಳ್ತಾ ಇದೆಯೇನೋ ಅಂತ ಅಂದ್ಕೊಂಡು ನೀವು ಕೊಡ್ತಾ ಇದ್ರಿ. ಅದಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ಮೊಬೈಲ್ ಕೊಡೋದಲ್ಲ, ಏನಾದ್ರೂ ಒಂದು ಕೇಳ್ತಾ ಇದ್ರೆ ಅದನ್ನ ಗಮನ ಬೇರೆ ಕಡೆ ತಿರುಗಿಸಿ